ಹಗ್ಗ ವೀರಾಂಜನೇಯ ಕಡೆ ಗಮನಿಸ್ತಾ ಇದೆ. ವೀರಾಂಜನೇಯ ಕಡೆ ಹಗ್ಗವನ್ನು ಸಾಕ್ತಾ ಇದೆ ಅಂತ ಹೇಳ್ಬೋದು. ವೀರಾಂಜನೇಯ ಸೆಕೆಂಡ್ ಮುಕ್ತಾಯ. ಕೇವಲ 1 ನಿಮಿಷ ಮುಕ್ತಾಯ. 1 ನಿಮಿಷ ಮುಕ್ತಾಯಕ್ಕೆ ವೀರಾಂಜನೇಯ ಕಡೆ ಗಮನಿಸ್ತಾ ಇದೆ. ಕೇವಲ ವೀರಾಂಜನೇಯನ ಕಡೆಗೆ ಸಾಗ್ತಾ ಇದೆ. ಜಲದುರ್ಗ ಪರಮೇಶ್ವರಿ ಗೆದ್ದರೆ ಫೈನಲ್, ಇಲ್ಲದಿದ್ದರೆ 3ನೇ ಸ್ಥಾನಕ್ಕೆ. 1.5 ನಿಮಿಷ ಮುಕ್ತಾಯ. ತಂಡದ ಆಟಗಾರರ ಗಮನಕ್ಕೆ 1.5 ನಿಮಿಷ ಮುಕ್ತಾಯಕ್ಕೆ 6 ಇಂಚಿನ ಮುನ್ನಡೆಯಲ್ಲಿ ಮುಕ್ತಾಯ. 2 ನಿಮಿಷ ಮುಕ್ತಾಯಕ್ಕೆ ಹಗ್ಗ ವೀರಾಂಜನೇಯ ತಂಡದ ಅಂಕದಲ್ಲಿ ಸತ್ತಾ ಇದೆ. ಕೇವಲ 1 ನಿಮಿಷಗಳ ಬಾಕಿ. 2 ತಂಡದ ಆಟಗಾರರ ಗಮನಕ್ಕೆ 1 ನಿಮಿಷಗಳ ಆಟ ಬಾಕಿ ಇದೆ. ಕೊನೆಯ 1 ನಿಮಿಷ ಮಾತ್ರ ಬಾಕಿ. ಹಗ್ಗ ಸಂಪೂರ್ಣವಾಗಿ ವೀರಾಂಜನೇಯ ಕಡೆಗೆ ಬರ್ತಾ ಇದೆ. ಕೇವಲ 30 ಸೆಕೆಂಡ್ಗಳ ಬಾಕಿ. 2 ತಂಡದ ಆಟಗಾರರ ಗಮನಕ್ಕೆ 30 ಸೆಕೆಂಡ್ಗಳ ಬಾಕಿ. ಕೇವಲ 30 ಸೆಕೆಂಡ್ಗಳ ಬಾಕಿ. ಸೆಮಿಫೈನಲ್ ಪ್ರಥಮ ಸುತ್ತಿನಲ್ಲಿ ವೀರಾಂಜನೇಯ ತಂಡವನ್ನು ವಿಜೇತ ಮಾಡಿದೆ ಅಂತ ಹೇಳ್ಬೋದು. ಶಲಾದುರ್ಗ ಕಡೆ ಹಗ್ಗವನ್ನು ಸಾಕ್ತಾ ಇದೆ ಅಂತ ಹೇಳ್ಬೋದು. ಶಲಾದುರ್ಗ ಕಡೆ ಹಗ್ಗವನ್ನು ಸಾಕ್ತಾ ಹೋಗ್ತಾ ಇದೆ. ಸೆಮಿಫೈನಲ್ ಪಂದ್ಯ. ದ್ವಿತೀಯ ಸೆಮಿಫೈನಲ್ ಪಂದ್ಯ. ಇದರಲ್ಲಿ ವಿಜೇತವಾದ ತಂಡವನ್ನು ಜೈ ಬಜರಂಗಿ ತಂಡವನ್ನು ಎದುರಿಸಲಿದೆ. ಕೇವಲ ಸಮಬಲದ ಹೋರಾಟ. ಸಮಬಲದ ಹೋರಾಟದ ನಡುವೆ ಆತ ಪ್ರಥಮ ಸುತ್ತನ್ನು ವೀರಾಂಜನೇಯ ತಂಡವನ್ನು ವಿಜೇತವಾಗಿದೆ. 2ನೇ ಸುತ್ತಿಗಾಗಿ ಸರಿಸಾಟ. ಆಗ ವೀರಾಂಜನೇಯ ಕಡೆ 1 ನಿಮಿಷ ಮುಕ್ತಾಯ. 1 ನಿಮಿಷ ಮುಕ್ತಾಯಕ್ಕೆ ಹಗ್ಗವನ್ನು ವೀರಾಂಜನೇಯ ಕಡೆ ಹಗ್ಗವನ್ನು ಸಾಕ್ತಾ ಇದೆ. ಕೇವಲ 1 ನಿಮಿಷ ಮುಕ್ತಾಯಕ್ಕೆ ಕೇವಲ 2 ಇಂಚಿನ ಮುನ್ನಡೆಯಲ್ಲಿ ವೀರಾಂಜನೇಯ ತಂಡ. ಕೇವಲ 1.5 ನಿಮಿಷ ಮುಕ್ತಾಯ. 1.5 ನಿಮಿಷ ಮುಕ್ತಾಯ. ಕೇವಲ ಈ ಬಾರಿ ಪಂದ್ಯವನ್ನು ವೀರಾಂಜನೇಯ ತಂಡವನ್ನು ವಿಜೇತವಾಗಿದೆ. ಇದರಲ್ಲಿ ವಿಜೇತವಾದ ತಂಡ ಫೈನಲ್ ನಲ್ಲಿ ಬಜರಂಗಿ ತಂಡವನ್ನು ಎದುರಿಸಲಿದೆ. ಇದರಲ್ಲಿ ವಿಜೇತವಾದ ತಂಡವನ್ನು ಫೈನಲ್ ನಲ್ಲಿ ಬಜರಂಗಿ ತಂಡವನ್ನು ಎದುರಿಸಲಿದೆ. ಈಗ ನಡೆಯುತ್ತಿರುವ ಪಂದ್ಯ